ಎಲ್ಲರೂ ಸೆಂಟ್ರಲ್ ರಿಲೇಷನ್ ರೆಡಿ ಮಾಡ್ತಾರೆ. ಬೆಂಗಳೂರು ಅದು ತಪ್ಸಕ್ಕಾಗಲ್ಲ. ಆದ್ದರಿಂದ ನಾವು ಆಟೋ ಮಾಡಿಕೊಂಡು ಮತ್ತು ಅವ್ರಿಗೆಲ್ಲ ಹೆಂಗೆ ಮೇಂಟೈನ್ ಮಾಡ್ತೀವಿ ಸರ್? ಆಟೋ ಹಾಕಿದವ್ರಿಗೆಲ್ಲ ಕಳಿಸ್ತಿರಲ್ಲ ಅವನಿಗೆ ಓನರ್ ಏನು ಮಾಡ್ತೀವಿ. ಆಮೇಲೆ ನಿಮಗೆ ಬಿಲ್ಡಿಂಗ್ ಇಷ್ಟೊಂದು ಕೊಟ್ಬಿಡ್ತಾರೆ. ಒಂದು ಕಮರ್ಷಿಯಲ್ ಆದರೆ 1 ಲಕ್ಷ ಅಂತ ಕಂಪ್ನಿ ಆ ಥರ ನಾವು ಮಾಡೋದು ಏನು ಕೇಳ್ತಾರೆ. ಏನು ಸರ್ ಎಲ್ಲ ಏನು ಪ್ರಾಬ್ಲಮ್ ಈಗ ಅವ್ರಿಗೆ ಹಾಕ್ತಾರೆ. ಅದು ನಾವು ಬೇರೆ ಮಾಡ್ತಾರೆ. ನಿಮ್ದು ಬಟ್ ಮೇಂಟೈನ್ ಮಾಡೋದು ತುಂಬ ಕಷ್ಟ ಬಿಲ್ಡಿಂಗ್ ಎಲ್ಲ ಮಾಡೋದು ಬೇರೆ ಏನು ಬೇಕಾದ್ರೂ ಮಾಡ್ಬೋದು. ಇನ್ಫಾರ್ಮೇಷನ್ ಕರೆಕ್ಟಾಗಿಲ್ಲ ಕೊಡ್ಬೋದು. ಬಿಲ್ಡಿಂಗ್ ಎಲ್ಲಿಂದ ಕೊಡ್ತೀವಿ ಕೊಡ್ತಿದ್ರೆ ಮತ್ತು ಅದು ಹೆಂಗೆ ಅಂತ ಕೇಳ್ತೀವಿ. ಪ್ಯಾನ್ ಕಾರ್ಡ್ ಸ್ವಲ್ಪ ಡಿ ಎಸ್ ಕೈಗೆ ಅಥವಾ ಒಂದು ಅಂದರೆ ಕಟ್ಕೊಂಡು ಹೋಗ್ತಾರೆ ಅವ್ರ ರಿಕ್ವೈರ್ಮೆಂಟ್ ಪ್ರಕಾರ. ನಮ್ಮ ಪ್ಯಾನ್ ಪ್ರಕಾರ ಕಟ್ಟಿ ನಾವು ಹೇಳೋಕ್ಕಾಗಲ್ಲ. ಅದೆಲ್ಲ ಹೇಳ್ತೀವಿ. ಕೊಟ್ಟಕ್ಕೆ ಪ್ರಾಬ್ಲಮ್ ಆಗ್ತದೆ. ಏನಾದ್ರು ಹೋಗ್ತೀವಿ ಒಂದು ಪಬ್ಲಿಕ್ ಏನಾದ್ರು ಹೋಗ್ತೀವಿ. ಇದು ಬಿಲ್ಡಿಂಗ್ ಡೆಮಾಲಿಷ್ಗೆಲ್ಲ ಆರ್ಡರ್ ತರೋದು ಕಮಿಷನರ್ ಆರ್ಡರ್ ಮಾಡ್ತಾರೆ ಅಂದರೆ ಇದು ಫುಲ್ ಸ್ಟ್ರಾಂಗ್ ಆದಾಗ ಮಾತ್ರ ನೀವು ಫೈನಲ್ ಡಿಸಿಷನ್ ಡೆಮಾಲಿಷ್ ಒತ್ತಡ ಕಮಿಷನರಿಂದ ಒತ್ತಡವಾಗಿ ತೊಗೊಂಡಿರ್ತೀವಿ. ಆಮೇಲೆ ಕೋರ್ಟ್ ಹೋಗ್ತೀವಿ. ಕೋರ್ಟ್ ಹೋಗಿ ಒಂದು ಇಷ್ಟ ಕೋರ್ಟ್ ಆಮೇಲೆ ಇನ್ನೊಂದು ಡಿಸಿಷನ್ ಮಾಡ್ತೀವಿ. ಆ ಥರ ಕೆಲವೆಲ್ಲ ರನ್ನಿಂಗ್ ಟೈಮಲ್ಲಿ ಹೊಡಿತಾರೆ. ಏನಾಗುತ್ತೆ ಈಗ ಪರ್ಟಿಕ್ಯುಲರ್ ಬಿಡೋದು. ಈಗ ನೀವು ಪೇಪರ್ನಾದ್ರೆ ನೀವು ಜನರಲ್ ನೀವು ಹಾಕ್ತಾ ಇರ್ತೀರ. ರನ್ನಿಂಗ್ ಬೇರೆ ಹಿಂಗಾಗಿ ಹಾಕ್ತಾ ಇರ್ತಾರೆ. ಅವ್ರು ನೀವು ಹಿಂಗೆ ಹೇಳಿ ಹಿಂಗೆ ಮಾಡಿ ಫ್ರೆಂಡ್ಸ್ ಮಾಡ್ತಾರೆ. ಒಬ್ಬರು ಬಿಡೋದಿಲ್ಲ. ಅವ್ನಿಗೆ ಎಫೆಕ್ಟ್ ಆಗ್ತಾ ಇರ್ತದೆ. ನಾನು ಒಂದು ಎಫೆಕ್ಟಿಂದ ಇವಾಗ ಅವ್ನು ಬೇರೆ ಮೇಲೆ ಕೈ ಹಾಕ್ತಾರೆ. ಅವ್ರು ಬಿಡೋಕ್ಕಾಗಲ್ಲ ಅಫೆಕ್ಟ್ ಹಿಂಗಾದ್ರೆ ಹೇಳ್ಬೋದು.